ಈ ರೋಡ್ನಲ್ಲಿ ನೀವು ಪ್ರತಿದಿನ ಟ್ರಾವೆಲ್ ಮಾಡ್ತೀರಾ? ಒಂದು ನಿಮಿಷ ಈ ವಿಡಿಯೋನ ನೋಡಿ. ಈ ಪಾಟ್ ಹೋಲ್ ಒಂದು ಸಾಮಾನ್ಯ ರೋಡ್ ಡ್ಯಾಮೇಜ್ ಅಂತೂ ಅಲ್ಲ. ಇದರಿಂದ ಡೈಲಿ ಎಲ್ಲೋ ಒಂದು ಕಡೆ ಆಕ್ಸಿಡೆಂಟ್ ಆಗ್ತಾನೆ ಇರುತ್ತೆ. ನೋಡಿ, ಈ ಗುಂಡಿಗಳಲ್ಲಿ ಗಾಡಿ ಯಾವ ರೀತಿಯಲ್ಲಿ ಹೋಗ್ತಿದೆ ಅಂತ ನೀವೇ ನೋಡಿ. ಡೈಲಿ ಇದೇ ಥರ ಗುಂಡಿಯಲ್ಲಿ ಕಾರು, ಬೈಕು, ಲಾರಿಗಳು ಬೀಳ್ತಾನೆ ಇರುತ್ತೆ. ಪ್ರತಿದಿನ ಈ ಪಾಟ್ ಹೋಲ್ಗಳನ್ನು ನೋಡ್ತಾ ಇರ್ತೀನಿ. ಬೈಕ್ನಲ್ಲಿ ಹೋಗುವಾಗ ನಾನೇ ತುಂಬ ಸಡನ್ನಾಗಿ ಬ್ರೇಕ್ ಹಾಕಿ ಗುಂಡಿಗಳಲ್ಲಿ ಬಿದ್ದಿದ್ದೀನಿ. ಆದರೆ ಈ ಪರ್ಟಿಕ್ಯುಲರ್ ಪಾಟ್ ಹೋಲ್ಸ್ನ ಯಾರಾದರೂ ಯಾಕೆ ಆ್ಯಕ್ಷನ್ ತೊಗೊತಾ ಇಲ್ಲ ಯೋಚನೆ ಮಾಡಿದೆ. ನೋಡಿ, ಇವಾಗ ಜಸ್ಟ್ ಈಗಷ್ಟೊಂದು ಆಕ್ಸಿಡೆಂಟ್ ಆಯಿತು ಪಾಟ್ ಹೋಲಿಂದ. ಬಟ್ ಇವತ್ತು ಆ ಆ್ಯಕ್ಷನ್ ನಾವೇ ಯಾಕೆ ತಗೋಬಾರ್ದು ಅಂತ ತಲೆಗೆ ಒಂದು ಥಾಟ್ ಬಂತು. ಅದಕ್ಕೆ ಇವತ್ತು ಕಂಪ್ಲೇಂಟ್ ಮಾಡೋಕ್ಕಲ್ಲ, ಆ್ಯಕ್ಷನ್ ತಗೊಳ್ಳೋಕ್ಕೆ ಬಂದಿದ್ದೀನಿ. ನಾನು ಇಲ್ಲಿ ಪಾಟ್ ಹೋಲ್ಸ್ ಕವರ್ ಮಾಡ್ತಾ ಇದ್ದಾಗ ನನ್ನ ಮೈಂಡಲ್ಲಿ ಒಂದು ಥಾಟ್ ಇದೆ. ಈ ರೋಡ್ನಲ್ಲಿ ಇನ್ನೊಂದು ಬೈಕ್ ರೈಡರ್ ಹೋಗ್ತಾ ಇರಬಹುದು. ಅವನಿಗೆ ಮನೆಯಲ್ಲಿ ಫ್ಯಾಮಿಲಿ ವೇಟ್ ಮಾಡ್ತಾ ಇರಬಹುದು. ಒಬ್ಬ ಅಪ್ಪ, ಅಮ್ಮ, ಹಸ್ಬೆಂಡ್, ವೈಫ್, ಮಗ, ಮಗಳು, ಅವ್ರು ಯಾರಾದರೂ ಸೇಫಾಗಿ ಮನೆಗೆ ರೀಚ್ ಆಗಬೇಕು ಅಲ್ವಾ? ನಮ್ಮ ಸಣ್ಣ ಎಫರ್ಟ್ಸಿಂದ ಒಂದು ಆಕ್ಸಿಡೆಂಟ್ ಅವಾಯ್ಡ್ ಆಗಿದ್ರೂ ಸಾಕು, ಒಂದು ಜೀವ ಉಳಿದ್ರೂ ಸಾಕು. ಅದಕ್ಕಂತ ದೊಡ್ಡ ರಿಸಲ್ಟ್ಸ್ ನನಗೆ ಬೇರೆ ಏನೂ ಬೇಕಾಗಿಲ್ಲ. ಗೌರ್ಮೆಂಟ್ ತನ್ನ ಕೆಲಸ ಮಾಡಬೇಕು. ರೋಡ್ಸ್ ಮೇಂಟೈನ್ ಮಾಡೋದು ಗೌರ್ಮೆಂಟ್ ರೆಸ್ಪಾನ್ಸಿಬಿಲಿಟಿ ಕೂಡ ಹೌದು. ಆದರೆ ಪ್ರತಿ ಪ್ರಾಬ್ಲಮ್ ಸಾಲ್ವ್ ಗೌರ್ಮೆಂಟೇ ಮಾಡೋಕ್ಕಾಗಲ್ಲ. ಕೆಲವೊಂದು ಸ್ಟೆಪ್ಸು ನಾವು ತಗೋಬೇಕು. ನಾವು ಗೌರ್ಮೆಂಟ್ನ ರಿಪ್ಲೇಸ್ ಮಾಡೋಕ್ಕೆ ಬಂದಿಲ್ಲ. ಬಟ್ ಈ ರೆಸ್ಪಾನ್ಸಿಬಿಲಿಟಿ ನಾವೇ ತಗೊಂಡು ನಾವೇ ಚಿಕ್ಕ ಪುಟ್ಟ ಕೆಲಸಗಳನ್ನ ಮಾಡಿದ್ರೆ ಅದು ನಮಗಾಗಿ, ನಮ್ಮ ಸಹೋದರರಿಗಾಗಲಿ ಹೆಲ್ಪ್ ಆಗುತ್ತೆ. ಬೆಂಗಳೂರು ಅಂದರೆ ನಮ್ಮ ಸಿಟಿ. ನಮ್ಮ ಡೈಲಿ ಕಮ್ಯೂಟ್, ಆಫೀಸ್, ಸ್ಕೂಲ್, ಬಿಸ್ನೆಸ್, ಫ್ಯಾಮಿಲಿ ಎಲ್ಲ ಈ ರೋಡ್ ಜೊತೆ ಕನೆಕ್ಟ್ ಆಗಿದೆ. ಹಾಗಾಗಿ ರೋಡ್ ಸರಿಯಾಗಿಲ್ಲ ಅಂದರೆ ಅದು ಬೇರೆಯವರ ಪ್ರಾಬ್ಲಮ್ ಅಲ್ಲ, ಅದು ನಮ್ಮ ಪ್ರಾಬ್ಲಮ್ ಕೂಡ. ಇವತ್ತು ನಾನು ಒಂದು ಪಾಟ್ ಹೋಲ್ ಕವರ್ ಮಾಡಿದ್ದೀನಿ. ನಾಳೆ ನೀವು ನಿಮ್ಮ ಏರಿಯಾನಲ್ಲಿ ಇರೋ ಒಂದು ಪಾಟ್ ಹೋಲ್ನ ಅಥಾರಿಟೀಸ್ಗೆ ರಿಪೋರ್ಟ್ ಮಾಡಬಹುದು. ಅಥವಾ ನಿಮ್ಮ ಸರೌಂಡಿಂಗ್ನಲ್ಲಿ ಬೇರೆ ಯಾವುದಾದ್ರೂ ಪ್ರಾಬ್ಲಮ್ ಇದ್ದರೆ ಅದನ್ನು ಸಾಲ್ವ್ ಮಾಡೋಕ್ಕೆ ಒಂದು ಸ್ಟೆಪ್ಸ್ ತಗೋಬೇಕು. ನಮ್ಮನ್ನು ನೋಡಿ ಫ್ಲಿಪ್ಕಾರ್ಟಲ್ಲಿ ಕೆಲಸ ಮಾಡ್ತಿರೋ ಒಂದು ಹುಡುಗ ಮನೋಜ್ ಕೂಡ ನಮ್ಮ ಜೊತೆ ಬಂದು ಹೆಲ್ಪ್ ಮಾಡಿದ್ರು. ಅವರದಂದರು, ಸರ್ ನೀವು ಡೈಲಿ ಕಮ್ಯೂಟ್ ಮಾಡ್ತೀರಾ, ಈ ರೋಡ್ನ ನೀವೇ ಬಂದು ಹೆಲ್ಪ್ ಮಾಡ್ತಾ ಇದ್ದೀರಾ, ಬಟ್ ನಾವು ಇಲ್ಲೇ ಲೋಕಲ್ ಆಗಿದ್ದು ಯಾಕೆ ಹೆಲ್ಪ್ ಮಾಡಬಾರ್ದು ಅಂತ ಅವರು ಬಂದು ಜಾಯಿನ್ ಮಾಡಿದ್ರು. ಹೋಗ್ತಾ ಬರ್ತಾ ಜನನೂ ತುಂಬ ಸಪೋರ್ಟ್ ಮಾಡಿದ್ರು. 2 to 3 ಪಾಟ್ ಹೋಲ್ಸ್, ಮೇಜರ್ ಪಾಟ್ ಹೋಲ್ಸ್ ಇವತ್ತು ಕವರ್ ಮಾಡಿದ್ದೀವಿ ನಾವು. ಸೊ ಎಸ್, ಚೇಂಜಸ್ ದೊಡ್ಡದು ಅಂತಲ್ಲ, ಸ್ಮಾಲ್ ಚೇಂಜಸ್ ಇರ್ಬೋದು, ಬಟ್ ಎಫೆಕ್ಟಿವ್ ಚೇಂಜಸ್. ಆ್ಯಂಡ್ ಎಸ್, ನಾನು ಈ ವಿಡಿಯೋ ತೋರಿಸ್ತಾ ಇದ್ದೀನಿ, ಆದರೆ ನನ್ನ ಹೆಸರು ಫೇಮಸ್ ಆಗಬೇಕು ಅಂತ ಅಲ್ಲ, ನನ್ನ ಆ್ಯಕ್ಷನ್ಸ್ ನೋಡಿ ಬೇರೆಯವರು ಆ್ಯಕ್ಷನ್ಸ್ ತಗೋಬೇಕು ಅಂತ. ನಾನು ಮಾಡಿದ್ದನ್ನು ಕಾಪಿ ಮಾಡಿ ಅಂತ ಅಲ್ಲೂ ಅಲ್ಲ. ನಿಮ್ಮ ಏರಿಯಾನಲ್ಲಿ ನಿಮ್ಮಿಂದ ಸಾಧ್ಯವಾಗೋ ಒಂದು ಒಳ್ಳೆಯ ಕೆಲಸ ಮಾಡಿ. ಅದು ಪಾಟ್ ಹೋಲ್ಸ್ ಆಗಿರ್ಬೋದು, ಕ್ಲೀನ್ಲಿನೆಸ್ ಆಗಿರ್ಬೋದು, ಟ್ರೀ ಪ್ಲಾಂಟೇಷನ್ ಆಗಿರ್ಬೋದು, ಯಾರಿಗಾದರೂ ಹೆಲ್ಪ್ ಮಾಡೋದು ಆಗಿರ್ಬೋದು, ಏನಾದರೂ ಪರವಾಗಿಲ್ಲ. ಒಂದು ಒಳ್ಳೆಯ ಕೆಲಸ ಇನ್ನೊಬ್ಬರನ್ನ ಇನ್ಸ್ಪೈರ್ ಮಾಡಿದ್ರೆ ಅದು ಆಲ್ರೆಡಿ ಸಕ್ಸಸ್. ನೋಡಿ, ಸೊ ಮುಂಚೆಗಂತ ಒಂಚೂರು ಬೆಟರು. ಇವಾಗ ರೋಡ್ಸ್ ಅಂತೂ ಸ್ಟಕ್ ಆಗ್ತಿಲ್ಲ, ಬಟ್ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ಬೋದು.